ಅಭಿಮಾನಿಗಳ ಹೆಣ ವಿದೇಶಕ್ಕೆ ವಿರುಷ್ಕ ಪಯಾಣ ಆರ್ಸಿಬಿ ಅಭಿಮಾನಿಗಳೇ ಕೊಹ್ಲಿಯ ಇನ್ನೊಂದು ಮುಖ ನೋಡಿ. ಅಭಿಮಾನಿಗಳ ಹೆಣ ವಿದೇಶಕ್ಕೆ ವಿರುಷ್ಕ ಪಯಾಣ ಆರ್ಸಿಬಿ ಅಭಿಮಾನಿಗಳೇ ಕೊಹ್ಲಿಯ ಇನ್ನೊಂದು ಮುಖ ನೋಡಿ. ಅಭಿಮಾನಿಗಳು ಸತ್ರು ಅವರಿಗೆ ಏನೂ ಆಗ್ಬೇಕಾಗಿಲ್ಲ, ಒಂದು ಪೋಸ್ಟ್ ಹಾಕಿದ್ರು ಹೋದ್ರು. ಹೆಂಡತಿಯನ್ನ ಕರ್ಕೊಂಡು ಊರು ಬಿಟ್ಟಂತಹ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸತ್ರೆ ನಂಗೇನು ಅಂತ ಹೇಳಿ ವಿದೇಶಕ್ಕೆ ಹೊರಟಂತಹ ವಿರುಷ್ಕ. ಪತ್ನಿ ಅನುಷ್ಕಾ ಜೊತೆಗೆ ಸೈಲೆಂಟ್ ಆಗಿ ವಿಮಾನ ಹತ್ತಿರುವಂತಹ ವಿರಾಟ್ ಕೊಹ್ಲಿ ವಿರಾಟ್ರನ್ನ ಎತ್ತುಕೊಂಡು ಮೆರೆಸಿದಂತಹ ಇದೇ ಅಭಿಮಾನಿ. ಆದ್ರೆ ಅಭಿಮಾನಿಗಳ ನೋವಿಗೆ ಸ್ಪಂದಿಸದೆ ಜಾಗ ಖಾಲಿ ಮಾಡಿದಂತಹ ಟೀಮ್. ಕೇಸ್ ಬೀಳೋದು ಗೊತ್ತಾದ ಕೂಡಲೇ ಪತ್ನಿಯ ಜೊತೆಗೆ ಲಂಡನ್ಗೆ ಜೂಟ್. ಕೇವಲ ಇನ್ಸ್ಟಾಗ್ರಾಂನಲ್ಲಿ ಆರ್ಸಿಬಿಯ ಅಧಿಕೃತ ಪೋಸ್ಟ್ ಹಾಕಿರುವಂತಹ ಜೋಟ್. ತಮ್ಮ ಬಾಯಿಯಿಂದ ಒಂದೇ ಒಂದು ಪದ ಕೂಡ ಮಾತನಾಡಿಲ್ಲ ಅನುಷ್ಕಾ ಹಾಗೂ ವಿರಾಟ್. ಬೇಕಿದ್ದು ಬೇಡದ್ದು ಎಲ್ಲವನ್ನೂ ಕೂಡ ಇನ್ಸ್ಟಾಗ್ರಾಂಗೆ ಹಾಕೋಕೆ ಮಾತ್ರ ಆಗತ್ತೆ. ದುಡ್ಡು ಬರೋ ಪೋಸ್ಟ್ಗಳನ್ನ ಮಾತ್ರ ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ. ದೋಸೆ ತಿಂದ್ರು ಫೋಟೋ ಹಾಕ್ತೀರಾ, ಬ್ಯಾಗ್ ತಗೊಂಡ್ರು ಫೋಟೋ ಹಾಕ್ತೀರಾ, ಜಿಮ್ ವರ್ಕೌಟು ಫಾರಿನ್ ಟ್ರಿಪ್ಗಳ ಫೋಟೋವನ್ನ ಹಾಕ್ತೀರಾ. ಯಾವನೋ VIP ಸತ್ರು ಸ್ಟೇಟಸ್ ಪೋಸ್ಟ್ ಹಾಕೇ ಮುಗಿಸ್ತೀರಾ. ಆದ್ರೆ ಆರ್ಸಿಬಿಯನ್ನ ಆರಾಧಿಸಿ ಬೆಳೆಸಿದಂತಹ ಅಭಿಮಾನಿಗಳ ನೋವಿಗೆ ಬೆಲೆ ಇಲ್ವಾ? ಎಲೆ ಆರ್ಸಿಬಿ ಅಭಿಮಾನಿಗಳು ಸತ್ರು ನಗು ನಗುತ್ತಾ ಲಂಡನ್ಗೆ ತೆರಳಿದಂತಹ ವಿರಾಟ್ ಹಾಗೂ ಅನುಷ್ಕಾ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇವರೇ ನೋಡಿ, ನೀವೆಲ್ಲ ಅಭಿಮಾನಿಗಳು ಆರಾಧಿಸುವಂತಹ ಕ್ರಿಕೆಟ್ ಉಳಿದ ಆರ್ಸಿಬಿ ಆಟಗಾರರದ್ದು ಇದೇ ಗೋಳಾಗಿದೆ. ಸಂತಾಪವನ್ನ ಸೂಚಿಸುವಷ್ಟು ಸೌಜನ್ಯವನ್ನ ತೋರ್ಲಿಲ್ಲ ಆಟಗಾರರು. ಇಂಥ ಆಟಗಾರರು ಕಪ್ ತರ್ಲಿ ಅಂತ ಹೇಳಿ 18 ವರ್ಷ ಕಾದಿದ್ರ ಫ್ಯಾನ್ಸ್? ನೀವೇ ಉತ್ತರ ಕೊಡ್ಬೇಕು ಅಲ್ಲ. ಒಂದೇ ಒಂದು ಹೇಳಿಕೆಯನ್ನು ಕೂಡ ವಿರಾಟ್ ಕೊಹ್ಲಿ ಕೊಟ್ಟಿಲ್ಲ, ಒಂದೇ ಒಂದು ಸಂತಾಪವನ್ನು ಕೂಡ ಸೂಚಿಸಿಲ್ಲ. ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಲಂಡನ್ಗೆ ಹಾರ್ತಾ ಇದ್ದಾರೆ. ನೀವು ಇಲ್ಲಿ ನಿಂತ್ಕೊಂಡು ಟಾಟಾ ಮಾಡೀಗ. ಅಭಿಮಾನಿಗಳು 11 ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಕೊಹ್ಲಿಯನ್ನು ನೋಡ್ಲಿಕ್ಕೆ ಬಂದವರೆಲ್ಲ, ಕಪ್ಪನ್ನ ನೋಡ್ಲಿಕ್ಕೆ ಬಂದವರು. ಆ ಅಭಿಮಾನಿಗಳು ಸಾವನ್ನಪ್ಪಿದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಲಂಡನ್ ಫ್ಲೈಟ್ ಹತ್ತಾ ಇದ್ದಾರೆ. ಅಭಿಮಾನಿಗಳೇ, ನೀವು ತೋರಿದಂತಹ ಅಭಿಮಾನ ಹುಚ್ಚು ಅಭಿಮಾನ ಇದೇನಾ? ಅವರು ಕೊಡ್ತಿರುವಂತಹ ಬೆಲೆ ಇದೇನಾ? ಅಲ್ಲ, ಹೋಗೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಒಂದೇ ಒಂದು ಈ ಕುರಿತಾಗಿ ಮಾತನಾಡದೆ ಯಾರ್ಯಾರ ಕುಟುಂಬದವರು ಏನೇನಾಗಿದ್ದಾರೆ ಅಂತ ನೋಡ್ದೆ. ಅನುಷ್ಕಾ ಇದೇ ಊರವ್ರು, ಬೆಂಗಳೂರವ್ರೆ ತಾನೆ, ಕರ್ನಾಟಕದವ್ರೆ ತಾನೆ. ಒಂದು ಸಲವೂ ಕೂಡ ಭೇಟಿಯನ್ನ ನೀಡದೆ ಆರ್ಸಿಬಿ ಟೀಮ್ ಸುಮ್ಮನೆ ಮನೆಗೆ ಹೋಗುತ್ತೆ. ನೀವು ಅಭಿಮಾನಿಗಳು ಇಲ್ಲಿ ಗುಂಪಲ್ಲಿ ಗೋವಿಂದ ಅಂತ ಹೇಳಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ತಾರೆ. ಇನ್ನೊಂದಿಷ್ಟು ಜನ ಗಂಭೀರ ಗಾಯಗಳಾಗುತ್ತೆ. ಇವರಿಗೆ ಏನೂ ಗೊತ್ತಿಲ್ಲದೆ ಇರೋ ಹಾಗೆ, ಗೊತ್ತಿದ್ರು ಒಂದು ಪೋಸ್ಟಲ್ ಮುಗಿಸೋ ಹಾಗೆ ಫ್ಲೈಟ್ ಹತ್ಕೊಂಡು ಲಂಡನ್ಗೆ ಹೋಗ್ತಾ ಇದ್ದೀರಿ. ಈ ಚಂದಕ್ಕೆ ಅಭಿಮಾನಿಗಳು ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಆಗಿತ್ತು. 18 ವರ್ಷಗಳ ನಂತರ, ಅಂದ್ರೆ 17 ವರ್ಷಗಳ ನಂತರ 18ನೇ ವರ್ಷಕ್ಕೆ ಕಪ್ ತೆಗೆದುಕೊಂಡು ಬಂದ್ರಿ. ನಿಮಗ್ ಗೊತ್ತಿತ್ತು ಅಭಿಮಾನಿಗಳ ಸಾಗರ ಎಷ್ಟು ಬರುತ್ತೆ ಅನ್ನುವಂಥದ್ದು. ನೀವೇ ಅವರನ್ನ ಕೊಂಡಾಡ್ತೀರಾ. ವಿರಾಟ್ ಕೊಹ್ಲಿ ಏನ್ ಹೇಳ್ತೀರಿ? ಕ್ಲಬ್ ಮಾಡ್ಲಿಕ್ಕೆ ನಿಮಗೆ ಬೆಂಗಳೂರು ಬೇಕು, ಬಿಸ್ನೆಸ್ ಮಾಡ್ಲಿಕ್ಕೆ ನಿಮಗೆ ಬೆಂಗಳೂರು ಬೇಕು.
ಇಲ್ಲಿ ಸಾವನ್ನಪ್ಪಿದಂತಹ ನಿಮ್ಮ ಅಭಿಮಾನಿಗಳನ್ನ ನೋಡ್ಲಿಕ್ಕೆ ನಿಮಗೆ ಟೈಮ್ ಇರೋದಿಲ್ಲ, ನಿಮ್ಮ ಅಭಿಮಾನಿಗಳ ಗೋಳನ್ನ ಕೇಳಲಿಕ್ಕೆ ನಿಮಗೆ ಟೈಮ್ ಇರೋದಿಲ್ಲ. ನೀವು ಲಂಡನ್ಗೆ ಹೋಗ್ಬೇಕು. ನಾಚಿಕೆ ಆಗ್ಬೇಕ್ರಿ. ನಿಮಗೋಸ್ಕರನೇ ತಾನೇ ಅಭಿಮಾನಿಗಳು ಕೂತ್ಕೊಂಡು ಕಾಯ್ತಾ ಇದ್ದಿದ್ದು. ನಿಮಗೋಸ್ಕರ ತಾನೇ ಅಭಿಮಾನಿಗಳು ಎಲ್ಲೆಲ್ಲೋ ಹತ್ಕೊಂಡು ಹೆಂಗೆಂಗೋ ಹತ್ಕೊಂಡು ವಿಧಾನಸೌಧದ ಮೇಲೆ ಹತ್ಕೊಂಡು ಹೈಕೋರ್ಟ್ ಮೇಲೆ ಹತ್ಕೊಂಡು ಬಂದಿದ್ದು. ಅದು ಯಾರೋ ಒಬ್ಬ ಅಭಿಮಾನಿ ಮರದ ಮೇಲೆ ಹೋಗಿ ಕೂತ್ಕೊಂಡಿದ್ದ. ಅದು ನಿಮ್ಮನ್ನ ನೋಡೋಕೆ ಅಲ್ವಾ, ನಿಮ್ಮ ಮೇಲಿರುವಂತಹ ಅಭಿಮಾನಕ್ಕೆ ಅಲ್ವಾ. ಈಗ ನೀವು ಫ್ಲೈಟ್ ಹತ್ತುತ್ತಾ ಇದ್ದೀರಾ, ಒಂದೇ ಒಂದು ಮಾತನಾಡದೆ ಒಂದು ಸ್ಟೇಟಸ್ ಅಲ್ಲಿ ಮುಗಿಸಿ ಅಂತಂದ್ರೆ ಏನ್ ಹೇಳ್ಬೇಕು? ಜಿಮ್ ವರ್ಕೌಟ್ ಮಾಡಿದ್ದು, ಫಾರಿನ್ ಟ್ರಿಪ್ ಮಾಡಿದ್ದೆಲ್ಲ ಫೋಟೋ ಹಾಕ್ತೀರಾ, ಹಂಗೆ ಇದೊಂದು 11 ಜನ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕ್ಬಿಟ್ಟು ಹೋಗ್ಬಿಟ್ರಾ? ಏನು ಅನ್ಸೋದಿಲ್ವಾ? ನಿಮ್ಮ ಅಭಿಮಾನಿಗಳು ಪದೇ ಪದೇ ನೀವು ಮೈಕಲ್ನಲ್ಲಿ ಹೇಳೋದಷ್ಟೇ, ನನಗೆ ಅಪಾರವಾದ ಅಭಿಮಾನಿಗಳಿದ್ದಾರೆ, RCB ಅಂತಂದ್ರೆ ರಕ್ತವನ್ನು ಕೊಡುವಂತಹ ಅಭಿಮಾನಿಗಳಿದ್ದಾರೆ, ನೀವೇ ಮಾತನಾಡ್ತೀರಾ. ಈಗ 11 ಜನರ ಸಾವಾಗಿದೆ ವಿರಾಟ್ ಕೊಹ್ಲಿ, 11 ಜನರ ಸಾವಾಗಿದೆ. ಎಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳೇ, RCB ಆಟಗಾರರ ಅಭಿಮಾನಿಗಳೇ ಎಲ್ಲರೂ ಕೂಡ. ವಿರಾಟ್ ಕೊಹ್ಲಿ ಮಾತ್ರ ಹೇಳ್ತಾ ಇಲ್ಲ ಸುದ್ದಿ, RCB ಆಟಗಾರರ ಸುದ್ದಿನೂ ಹೇಳ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಅವ್ರವ್ರ ಮನೆಗೋ ಅವ್ರವ್ರ ಖುಷಿಗೋ ಹೋಗ್ಬಿಟ್ಟಿದ್ದಾರೆ. ಒಬ್ಬರೇ ಒಬ್ರು ಒಂದು ಹೇಳಿಕೆಯನ್ನ ನೀಡಿಲ್ಲ, ಒಬ್ಬರೇ ಒಬ್ರು ಹಾಸ್ಪಿಟಲ್ಗೆ ಹೋಗಿ ಅಲ್ಲೇನಾಯ್ತು ಎತ್ತಾಯ್ತು ಅಂತ ನೋಡ್ಲಿಲ್ಲ. ಇಷ್ಟೇನಾ ಅಭಿಮಾನಿಗಳಿಗೆ ನೀವು ಕೊಡುವಂತಹ ಗೌರವ? ಸ್ಟಿಲ್ ಟುಡೇ, ಇವತ್ತಿಗೂ ಕೂಡ ಈಗ 11 ಜನರ ಏನು ಸಾವಾಯ್ತಲ್ಲ, ಈ ವಿಚಾರದ ಬಗ್ಗೆ ನಮ್ಮ ಫ್ರೀಡಮ್ ಟಿವಿ ಮಾತನಾಡ್ತಾ ಇದೆಯಲ್ಲ, ಇದಕ್ಕೂ ಕಮೆಂಟ್ ಹೊಡಿತಾರೆ ವಿರಾಟ್ ಕೊಹ್ಲಿಯ ಅಭಿಮಾನಿಗಳು. ನಮ್ಮ ಅಣ್ಣ ಹಂಗಲ್ಲ ಅಂತ ಅಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ ಮತ್ತೆ ನಮ್ಮ ಟೀಮ್ ಬಗ್ಗೆ. ಏನೇ ಮಾಡಿದ್ರು ತಪ್ಪು ತಮ್ಮ ಮೇಲೆ ಹೊತ್ಕೊಳ್ತಾರೆ ಅಥವಾ ಬೇರೆಯವ್ರ ಮೇಲೆ ಹೊರಿಸ್ತಾರೆ ಹೊರತು RCBಯ ಮೇಲೆ ತಪ್ಪನ್ನ ಹೊರಿಸಲ್ಲ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿಯ ಬಗ್ಗೆ ಆಗ್ಲಿ ಒಬ್ರು ಕೂಡ ತಪ್ಪನ್ನ ಹೊರಿಸಲ್ಲ. ಆದರೆ ನಿಮಗದ್ರ ಬಗ್ಗೆ ಜ್ಞಾನ ಇರಬೇಕಾಗಿತ್ತು. ಫ್ಲೈಟ್ ಹತ್ಕೊಂಡು ಲಂಡನ್ಗೆ ಹೋಗೋದು ಬಿಟ್ಟು ಒಂದು ಸಲ ಒಂದು ಹೇಳಿಕೆಯನ್ನೋ ಅಥವಾ ಆಸ್ಪತ್ರೆಗೆ ಹೋಗಿ ಒಬ್ಬರನ್ನೋ ನೋಡಿ ಬಂದಿದ್ರೆ ಆ ಜೀವಕ್ಕೆ ಸ್ವಲ್ಪ ಶಾಂತಿನಾದ್ರೂ ಸಿಗ್ತಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.